ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೀಗ ಅನುಮತಿ ಕೋರಿದ ಬೆನ್ನಲ್ಲೇ ಐಪಿಎಸ್ ಅಧಿಕಾರಿ ವರ್ಗಾವಣೆಯಾಗಿದ್ದಾರೆ. ಅಕಟಕಟ ಕರ್ನಾಟಕ ಲೋಕಾಯುಕ್ತದಲ್ಲಿ ಏನಾಗ್ತಾ ಇದೆ ಹಾಗಿದ್ರೆ ಅನ್ನುವಂಥ ಪ್ರಶ್ನೆ ಇದೀಗ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಬೆನ್ನಲ್ಲೇ ಐಪಿಎಸ್ ಅಧಿಕಾರಿ ವರ್ಗ. ಅಕಟಕಟ ಕರ್ನಾಟಕ ಲೋಕಾಯುಕ್ತದಲ್ಲಿ ಹಾಗಿದ್ರೆ ಏನಾಗ್ತಾ ಇದೆ? ಲೋಕಾಯುಕ್ತವನ್ನ ನಿಯಂತ್ರಿಸ್ತಾ ಇದ್ದಾರಾ ರಾಜಕಾರಣಿಗಳು ಅನ್ನುವಂತಹ ಪ್ರಶ್ನೆ ಇದೀಗ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದಿಸಿದ ಆರೋಪ ಪ್ರಕರಣ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿದ್ದ ಲೋಕ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಲೋಕ ಕೋರಿಕೆಯನ್ನ ಕೂಡ ಕೇಳಿತ್ತು. ಅನುಮತಿ ಕೋರಿದ ಮರುದಿನವೇ ಲೋಕಾಯುಕ್ತ ಎಸ್ಪಿ ವರ್ಗಾವಣೆಯಾಗಿರುವಂತದ್ದು ಇದೀಗ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜು ದಿಢೀರ್ ವರ್ಗಾವಣೆ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಬೆನ್ನಲ್ಲೇ ಐಪಿಎಸ್ ಅಧಿಕಾರಿ ವರ್ಗ ಆಗಿದ್ದಾರೆ. ಕರ್ನಾಟಕ ಲೋಕಾಯುಕ್ತದಲ್ಲಿ ಹಾಗಿದ್ರೆ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೀಗ. ಲೋಕಾಯುಕ್ತವನ್ನ ನಿಯಂತ್ರಿಸ್ತಾ ಇದ್ದಾರಾ ರಾಜಕಾರಣಿಗಳು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈ ಒಂದು ಬೆಳವಣಿಗೆಯ ನಂತರ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದಿಸಿದ ಆರೋಪದ ಪ್ರಕರಣ ಇದೀಗ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೋರಿದ್ದಂತಹ ಲೋಕ. ಅನುಮತಿ ಕೋರಿದ ಮರುಕ್ಷಣವೇ ಇಲ್ಲ ಅಂತಂದ್ರೆ ಹೇಗೆ ಕಾರಣ? ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ಈ ಒಂದು ಕೋರಿಕೆಯನ್ನ ಮಾಡಲಾಗಿತ್ತು. ಅನುಮತಿ ಕೋರಿದ ಮರುದಿನವೇ ಲೋಕಾಯುಕ್ತ ಎಸ್ಪಿ ವರ್ಗಾವಣೆಯಾಗಿರುವಂಥದ್ದು. ಏನಾಗ್ತಾ ಇದೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜು ದಿಢೀರ್ ವರ್ಗಾವಣೆ ಮಾಡಲಾಗಿರುವಂಥದ್ದು. ಯಾಕೆ ದಿಢೀರಾಗಿ ವರ್ಗಾವಣೆಯಾಗಿದೆ ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾ ಇದೆ. ಕರ್ನಾಟಕ ಲೋಕಾಯುಕ್ತದಲ್ಲಿ ಹಾಗಿದ್ರೆ ಏನಾಗ್ತಾ ಇದೆ? ಅನುಮತಿ ಕೋರಿದ ಬೆನ್ನಲ್ಲೇ ಐಪಿಎಸ್ ಅಧಿಕಾರಿ ವರ್ಗಾವಣೆ ಆಗ್ತಾರೆ ಅಂತಂದ್ರೆ ಅರ್ಥ ಏನು? ಏನಾಗ್ತಾ ಇದೆ ಈ ಒಂದು ಕರ್ನಾಟಕ ಲೋಕಾಯುಕ್ತದಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡ್ತಾ ಇದೆ. ಲೋಕಾಯುಕ್ತವನ್ನ ನಿಯಂತ್ರಿಸ್ತಾ ಇದ್ದಾರಾ ಹಾಗಿದ್ರೆ ರಾಜಕಾರಣಿಗಳು? ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಸಂಪಾದಿಸಿದ ಆರೋಪದ ಪ್ರಕರಣ ಇದೀಗ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಿದ್ರು. ಭಾರಿ ಅಚ್ಚರಿ ಮೂಡಿಸಿದ ಲೋಕ ಎಸ್ಪಿ ಶಿವಪ್ರಕಾಶ್ ಯತ್ತಂಗಡಿ. ಲೋಕಾಯುಕ್ತದಲ್ಲಿ 1 ವರ್ಷಕ್ಕೂ ಕಡಿಮೆ ಸೇವೆ ಸಲ್ಲಿಸಿದ್ದ ಶಿವಪ್ರಕಾಶ್ ದಿಢೀರ್ ಮಾತೃ ಇಲಾಖೆಗೆ ಶಿವಪ್ರಕಾಶ್ ದೇವರಾಜು ವರ್ಗಾವಣೆ. ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಲೋಕಾಯುಕ್ತ ರಿಜಿಸ್ಟ್ರಾರ್ ಆದೇಶ. ಮಹತ್ವದ ಪ್ರಕರಣಗಳ ತನಿಖೆ ಪ್ರಗತಿಯಲ್ಲಿರುವಾಗಲೇ ವರ್ಗಾವಣೆಯಾಗ್ತಾ ಇರುವಂತದ್ದು ಆಗೋಗ್ಬಿಟ್ಟಿದೆ. ಜಮೀರ್ ವಿರುದ್ಧದ ಡಿಎ ಪ್ರಕರಣ ತನಿಖೆ ನಡೆಸುತ್ತಿದ್ದಂತಹ ಎಸ್ಪಿ ಶಿವಪ್ರಕಾಶ್ 2022ರಲ್ಲಿ ಜಮೀರ್ ನಿವಾಸದ ಮೇಲೆ ಇಡಿ ದಾಳಿ ಪ್ರಕರಣದ ತನಿಖೆಯನ್ನ ಆಗಿತ್ತು. ತನಿಖೆ ಪೂರ್ಣಗೊಳಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಪತ್ರವನ್ನ ಬರೆದಿದ್ರು. ಅನುಮತಿ ಕೋರಿದ ಮರುದಿನವೇ ಎಸ್ಪಿ ಶಿವಪ್ರಕಾಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಭ್ರಷ್ಟರ ವಿರುದ್ಧದ ಕಾರ್ಯಾಚರಣೆಯ ಮಧ್ಯದಲ್ಲೇ ಇದೀಗ ಬ್ರೇಕ್ ಹಾಕಲಾಗ್ತಾ ಇದೆ. ಭಾರಿ ಅಚ್ಚರಿ ಮೂಡಿಸಿರುವಂತಹ ಲೋಕ ಎಸ್ಪಿ ಶಿವಪ್ರಕಾಶ್ ಅವರ ಎತ್ತಂಗಡಿ. ಇದೀಗ ಲೋಕಾಯುಕ್ತದಲ್ಲಿ 1 ವರ್ಷಕ್ಕೂ ಕಡಿಮೆ ಸೇವೆಯನ್ನ ಸಲ್ಲಿಸಿದ್ದಾರೆ ಶಿವಪ್ರಕಾಶ್ ಅವರು. ದಿಢೀರ್ ಮಾತೃ ಇಲಾಖೆಗೆ ಶಿವಪ್ರಕಾಶ್ ದೇವರಾಜು ಅವರನ್ನ ವರ್ಗಾವಣೆ ಮಾಡಿರುವಂಥದ್ದು ಇದೀಗ ಎಲ್ಲರ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಲೋಕಾಯುಕ್ತ ರಿಜಿಸ್ಟ್ರಾರ್ ಆದೇಶವನ್ನ ಹೊರಡಿಸಿರುವಂಥದ್ದು. ಮಹತ್ವದ ಪ್ರಕರಣಗಳ ತನಿಖೆ ಪ್ರಗತಿಯಲ್ಲಿರುವಾಗ ಈ ವರ್ಗಾವಣೆ ಬೇಕಿತ್ತಾ ಅನ್ನುವಂಥದ್ದು. ಜಮೀರ್ ವಿರುದ್ಧದ ಡಿಎ ಪ್ರಕರಣ ತನಿಖೆಯನ್ನ ನಡೆಸ್ತಾ ಇದ್ದಂಥವರು ಎಸ್ಪಿ ಶಿವಪ್ರಕಾಶ್ ಅವರು 2022ರಲ್ಲಿ ಜಮೀರ್ ನಿವಾಸದ ಮೇಲೆ ಇಡಿ ದಾಳಿ ಪ್ರಕರಣದ ತನಿಖೆ. ಈ ಒಂದು ತನಿಖೆಯನ್ನ ಪೂರ್ಣಗೊಳಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೀತಾರೆ. ಪತ್ರವನ್ನ ಬರೆದಂತಹ ಮರುದಿನವೇ ಎಸ್ಪಿ ಶಿವಪ್ರಕಾಶ್ ಅವರ ವರ್ಗಾವಣೆಯಾಗಿರುವಂಥದ್ದು ಕುತೂಹಲ ಮನೆ ಮಾಡ್ತಾ ಇದೆ. ಭ್ರಷ್ಟಾಚಾರ ವಿರುದ್ಧದ ಕಾರ್ಯಾಚರಣೆ ಮಧ್ಯದಲ್ಲೇ ಈಗ ಬ್ರೇಕ್ ಹಾಕಲಾಗ್ತಾ ಇರುವಂಥದ್ದು.
ಕರ್ತವ್ಯ ನಿಷ್ಠೆ ತೋರ್ದವ್ರಿಗೆ ವರ್ಗಾವಣೆ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಾ ಇರುವಂಥದ್ದು ಕರ್ನಾಟಕ ಲೋಕಾಯುಕ್ತದಲ್ಲಿ. ಹಾಗಿದ್ರೆ ಏನಾಗ್ತಾ ಇದೆ, ರಾಜಕಾರಣಿಗಳ ಆಡಳಿತ ಇದೆಯಾ ಇಲ್ಲಿ ಅನ್ನುವಂಥದ್ದು. ಅನುಮತಿ ಕೋರಿದ ಬೆನ್ನಲ್ಲೇ ಇದೀಗ IPS ಅಧಿಕಾರಿ ವರ್ಗಾವಣೆ ಆಗ್ತಾ ಇರುವಂಥದ್ದು. ಅನುಮತಿ ಕೋರಿದಂತಹ ಬೆನ್ನಲ್ಲೇ ಇದೀಗ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿರ್ತಾರೆ IPS ಅಧಿಕಾರಿ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೋರಿದ್ದಂತಹ ಲೋಕಾಯುಕ್ತ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ಗೆ ಲೋಕ ಕೋರಿಕೆಯನ್ನ ಮಾಡಿಕೊಂಡಿದ್ರು, ಮನವಿಯನ್ನ ಮಾಡಿದ್ರು. ಕೋರಿದ ಮರುದಿನವೇ ಈ ಒಂದು ಲೋಕಾಯುಕ್ತ SP ವರ್ಗಾವಣೆಯಾಗಿರುವಂಥದ್ದು. ಭಾರಿ ಅಚ್ಚರಿ ಮೂಡಿಸಿದಂತಹ SP ಶಿವಪ್ರಕಾಶ್ ಅವರ ಎತ್ತಂಗಡಿ.